very thankful for your blessing. So thank you so much. And I have everyone over here, the cast, and I have seen the first copy of the movie, and then I know it's a movie that has been made by everyone that I know, and especially my wife, but it's come out extremely good. And Manoj just now said this song would definitely get it. If anyone knows music and sound, it's you. Right? Or in India, it's you. So thank you so much. For me, when it started, I never really realized it would be such an amazing, outcome from this stuff. And I would say that Dr. Garima is an amazing entrepreneur. This is something that I've been telling even my CEO friends in the US and other people that my wife is doing something, and I say that she has the energy of a 30-year-old entrepreneur and the experience of our age. And that is true. That is true. I mean, she has been, and I guess all of you would attest to it, on the sets every time, right? Even if it's still the night. Amazing, by the way. So really, congratulations to you and for putting this energy. And this has been definitely a passion. And it has come out well. I think in terms of today's launch, for us, by the way, let me introduce Dr. Garima a little bit more. This industry started about 30 years ago. And at that time, we were a very, very important part of it. And she is the founder and the pioneer for setting up this industry. There are two parts of it. One is obviously the companies like Infosys and Wipro, TCS, who are people who provide services. And the other part, which is the client. And so advising clients and bringing in clients billions of dollars, thousands and 10,000s of crores of business. ಎಲ್ರಿಗೂ ನಮಸ್ಕಾರ. ಈ ಸಾಂಗ್ ತುಂಬ ಸ್ಪೆಷಲ್ ನನಗೆ, ಯಾಕಂದರೆ ತುಂಬ ವರ್ಷ ಆಯ್ತು ಇಂಡಸ್ಟ್ರಿಗೆ ಕೆಲಸ ಮಾಡಿ. ಸೊ ನನ್ನದೇ ಆದ ಏನೋ ಒಂದು ಟ್ಯಾಲೆಂಟ್ನ ಹೊರಗಾಕೋದಕ್ಕೊಂದು ಒಳ್ಳೆ ಅವಕಾಶ ಇದು. ಸೊ ಈ ಥರ ಸಾಂಗ್ ಬೇಕಂದವಾಗ ಇನ್ನೂ ಅದಕ್ಕೆ ತುಂಬ ಚೆನ್ನಾಗಿ ಮಾಡಬೇಕಂತ ಒಂದಿಷ್ಟು ರಿಸರ್ಚ್ ಮಾಡಿದ್ದೀವಿ. ಸೊ ಟ್ಯೂನ್ ಫಸ್ಟ್ ಪಲ್ಲವಿ ಆದಮೇಲೆ ಡೈರೆಕ್ಟ್ ಕಳಿಸಿ ಓಕೆ ಅಂದರು. ಫಸ್ಟಿಗೆ ಓಕೆ ಅಂದರೆ ಆಮೇಲೆ ಪ್ರಮೋದಿಗೆ ಕಳಿಸಿ ಫಸ್ಟ್ ಪಲ್ಲವಿ ಓಕೆ ಆದಮೇಲೆ ಲಿರಿಕ್ ವೈಸ್ ಫಸ್ಟ್ ಕನ್ನಡದಲ್ಲೇ ಇತ್ತು. ಆಮೇಲೆ ಅದನ್ನು ಉತ್ತರ ಕರ್ನಾಟಕಕ್ಕೆ ಕನ್ವರ್ಟ್ ಮಾಡಿ ಅದಾದ್ಮೇಲೆ ಚರಣ ಮಾಡ್ತೀವಿ. ಸೊ ಫುಲ್ ಸಾಂಗ್ ಆದಮೇಲೆ ಅದು ಇದನ್ನ ಹೆಂಗೆ ಶೂಟ್ ಮಾಡ್ತಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇತ್ತು. ಸೊ ಆಮೇಲೆ ಮುರಳಿ ಮಾಸ್ಟರ್ ಅಂತ ಗೊತ್ತಾದ್ಮೇಲೆ ಅದು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಅಂತ ಗೊತ್ತಾಯ್ತು. ಆಮೇಲೆ ಅವ್ರು ವಿಜುವಲ್ ಎಲ್ಲ ಶೂಟ್ ಮಾಡಿ ಬಂದಮೇಲೆ ತೋರಿಸಿದ್ರು ಸ್ಟುಡಿಯೋದಲ್ಲಿ. ನಿರಂಜನ್ ಅವರು ಅದ್ಭುತ ಡ್ಯಾನ್ಸ್ ಮಾಡಿದ್ದಾರೆ. ತುಂಬ ವರ್ಷ ಆಯ್ತು ಸಿನಿಮಾಗಳಲ್ಲಿ ಡ್ಯಾನ್ಸ್ ಕಮ್ಮಿ ಆಗ್ತಾ ಇದೆ. ಸೊ ತುಂಬ ವರ್ಷ ಆಯ್ತು. ಅಂದರೆ ಅಪ್ಪು ಸರ್ ಅವಾಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದು, ಅದನ್ನೆಲ್ಲ ನೋಡಿ ಮಿಸ್ ಮಾಡ್ಕೊತಿದ್ವಿ. ಸೊ ಅದನ್ನ ಇವಾಗ ತೆರೆ ಮೇಲೆ ನೋಡ್ತಾ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಯು. ಪ್ರಮೋದ್, ಥ್ಯಾಂಕ್ ಯು ಸೋ ಮಚ್. ಸಂಗೀತ ಥ್ಯಾಂಕ್ ಯು. ನನ್ನ ಡೈರೆಕ್ಟರ್ಗೆ ಥ್ಯಾಂಕ್ ಯು. ಆ್ಯಂಡ್ ಪ್ರೊಡಕ್ಷನ್ ಗರಿಮಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯೂಸಿಕ್ ಡೈರೆಕ್ಟರ್. ಪ್ರಶ್ನೆ. ಎಲ್ರಿಗೂ ನಮಸ್ಕಾರ. ಸ್ಪಾರ್ಕ್ ಮೊದಲನೇದಾಗಿ ಕನ್ನಡಿಗರು ಅಲ್ಲೇ ಇದ್ರೂ ಕೂಡ ಕನ್ನಡ ಸಿನಿಮಾ ಮಾಡಬೇಕು ಅನ್ನೋ ಒಂದು ಸ್ಪಾರ್ಕ್ ನಿಮ್ಮಲ್ಲಿ ಬಂದಿದ್ದಕ್ಕೆ ನಿರ್ಮಾಪಕರಿಗೆ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಹೇಳಿದಾಗ ಮೇಡಮ್ ಒಂದು ಸ್ಪಾರ್ಕ್ ಅವರು ಸೆಟ್ಟಲ್ಲಿ ಆಗಲಿ ಸ್ಟುಡಿಯೋದಲ್ಲಾಗಲಿ ಎಲ್ಲ ಕಡೆ ಒಂದು ಎನರ್ಜಿಯನ್ನು ಪಾಸ್ ಮಾಡುವಂಥ ಒಂದು ಸ್ಪಾರ್ಕ್ ಅವರು. ಸೊ ಇನ್ನು ಈ ಸಿನಿಮಾದ ಆಲ್ಬಮ್ಗೆ ಹೇಳೋದಾದ್ರೆ ನಾನು ಕನ್ನಡದಲ್ಲಿ 3 ಹಾಡುಗಳನ್ನು ಬರೆದಿದ್ದೀನಿ. ಇನ್ನೊಂದು ವಿಶೇಷ ಅಂದರೆ ಹಿಂದಿಯ ಎಲ್ಲ ಹಾಡುಗಳನ್ನು ಬರೆದಿದ್ದೀನಿ. ಸೊ SSLC ತನಕ ಹಿಂದಿ ಓದಿದ್ದನ್ನು ಒಂದು ಸ್ವಲ್ಪ ಇಲ್ಲಿ ಬಳಕೆ ಮಾಡಿಕೊಂಡೆ ಅಂತ ಹೇಳ್ಬೋದು. ಶಕಲಕ ಬೂಮು ಮತ್ತೆ ನಿಮಗೆ ಕಂಪೋಸಿಟ್ ಬಂದಾಗ ಈ ಶಕಲಕ ಬೂಮು ಅಂದ್ರೆ ನೀವೆಲ್ಲ ಕೇಳಿರ್ತೀರ. 90s ಕಿಡ್ಸ್ ಎಲ್ಲ ಒಂದು ಸೀರಿಯಲ್ ಬರ್ತಿತ್ತು ಮುಂಚೆ. ಮ್ಯಾಜಿಕ್ ಮಾಡ್ಬೇಕಾದ್ರೆ ಎಲ್ಲ ಶಕಲಕ ಬೂಮ್ ಬೂಮ್ ಅಂತ ಸೌಂಡ್ ಮಾಡ್ತಿರ್ತಾರೆ. ಸೊ ಈ ಟ್ಯೂನ್ ಬಂದಾಗ ನನಗೆ ಫಸ್ಟ್ ಟೈಮ್ ನನಗೆ ಡೈರೆಕ್ಟರ್ ಕೇಳಿದಾಗ ಫಸ್ಟ್ ಟೈಮ್ ನಾವು ಟ್ಯೂನ್ ಕೇಳ್ತೀವಲ್ಲ, ಫಸ್ಟ್ ಟೈಮ್ ಕೇಳಿದಾಗ ನನಗೆ
ಫಸ್ಟ್ ಲೈನ್ ಶಕಲಕ ಬೂಮ್ ಅಂತ ಕೂಡ್ತು. ಸೊ ಮೇ ಬಿ ಅಂದ್ರೆ ಆ ಮ್ಯಾಜಿಕ್ ಇದೆಯಲ್ಲ, ಟ್ಯೂನ್ ಇಂದ ಮ್ಯಾಜಿಕ್ ಲಿರಿಕ್ ಒಂದು ಹೇಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಆ ಮ್ಯಾಜಿಕ್ ಅಲ್ಲೇ ಸ್ಟಾರ್ಟ್ ಆಯಿತು. ಹಾಗೆ ಅದ್ರ ಜೊತೆ ಉತ್ತರ ಕರ್ನಾಟಕ ಭಾಷೆ ಬಂದಾಗ ನಾನು ತುಂಬಾ ಇಷ್ಟಪಡುವಂತಹ ಭಾಷಾ ಪ್ರಕಾರಗಳ ಒಂದು, ಅದು ಬಂದಾಗ ಇನ್ನೊಂದು ಮ್ಯಾಜಿಕ್ ಆಯ್ತು. ಶರಣ್ ಸರ್ ವಾಯ್ಸ್ ಬೀಳ್ತಿದಂಗೆ ಅದು ಇನ್ನೊಂದು ಮ್ಯಾಜಿಕ್ ಆಯ್ತು. ಸಂಗೀತ ವಾಯ್ಸ್ ಬಿದ್ದಾಗ ಇನ್ನೊಂದು ಮ್ಯಾಜಿಕ್. ಇನ್ನು ಮೂಡಿ ಮಾಸ್ಟರ್ ಕೊರಿಯೋಗ್ರಫಿ ನೀವು ನೋಡಿದ್ರಿ ಅಂದ್ರೆ ನಾನು ಅದ್ರ ಬಗ್ಗೆ ಏನು ಹೇಳೋದೇ ಬೇಡ. ಸೊ ಪ್ರತಿಯೊಂದು ಸ್ಟೆಪ್ ಆಗಿರ್ಬೋದು ಅಂಡ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ನಿಜವಾಗ್ಲೂ ಅವ್ರಿಗೆ ಶ್ಲಾಘನೆ ಹೋಗ್ಲೇಬೇಕು. ಅಂಡ್ ಎಡಿಟರ್ ಆಗಿರ್ಬೋದು ಅಂಡ್ DOP ಸ್ವಾಮಿ ಸರ್ಗೆ ಅಂಡ್ ಅಫ್ಕೋರ್ಸ್ ನಮ್ಮ ಡೈರೆಕ್ಟರ್ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಇಷ್ಟೊಂದು ಅಗೇನ್ ಸರ್ ಡ್ಯಾನ್ಸ್ ಸಖತ್ತಾಗಿ ಡ್ಯಾನ್ಸ್ ಮಾಡಿದಿರಾ. ನಾವು ಸಚಿನ್ ಹೇಳಿದಂಗೆ ತುಂಬಾ ಡ್ಯಾನ್ಸ್ ನೋಡೋದಕ್ಕೆ ಸಿಗ್ತಾ ಇಲ್ಲ ಇವಾಗ, ಬಟ್ ಅಮೇಸಿಂಗ್ ಆಗಿ ಮಾಡಿದಿರಾ. ಥ್ಯಾಂಕ್ ಯು ಸೋ ಮಚ್. ಎನರ್ಜಿನ ತುಂಬ ಕಳಿಸ್ತಾರೆ ಹಾಗಾಗಿ, ಎನರ್ಜಿ ಯಾವಾಗಲೂ ಕೇಳಿದಾಗೆಲ್ಲ ಪಾಸ್ ಆಗ್ತಿರುತ್ತೆ. ಸೊ ಅವ್ರಿಗೆ ವಿಶೇಷವಾದ ಥ್ಯಾಂಕ್ ಯು. ಹೇಳ್ಬಿಟ್ರು ಮ್ಯೂಸಿಕ್ ಪಾರ್ಟ್ ಬಗ್ಗೆ. ನಿರಂಜನ್ ಹಾಗೆ ರಚನಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಾನು ಫೈನಲ್ ರೆಕಾರ್ಡಿಂಗ್ ಹೋದಾಗ ನಾನು ಸಚಿನ್ ಸರ್ ಹೇಳ್ತಾ ಇದ್ದೆ, ಸರ್ ಏನ್ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಕಾಸ್ಟ್ಯೂಮ್ಸ್ ಆಗಲಿ, ಅವ್ರ ಡಾನ್ಸ್ ಆಗಲಿ, ಅವ್ರ ಕೆಮಿಸ್ಟ್ರಿ ಆಗಲಿ, ಯು ಬೋತ್ ಎಕ್ಸ್ಟ್ರೀಮ್ಲಿ ಗುಡ್ ಟುಗೆದರ್. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸಿನಿಮಾ ಜರ್ನಿಯಲ್ಲಿ ನಿಮ್ಗೆ ಯಾವ್ಯಾವ ತರ ಕಥೆ ಬೇಕು ಅಂತ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅದೆಲ್ಲವೂ ಸಿಗ್ಲಿ ನಿಮ್ಗೆ. ಅಂಡ್ ಸಚಿನ್ ಸರ್ ಬಗ್ಗೆ ಹೇಳಲೇಬೇಕು. ಈಸ್ ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ಅಂಡ್ ಮೋಸ್ಟ್ ಪ್ರಾಮಿಸಿಂಗ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ಒಂದು ಜೋರ ಚಪ್ಪಾಳೆ ಬರಬೇಕು. ಬಹಳ ರೇರ್, ಎಲ್ಲಾ ಜಾನ್ರಾದಲ್ಲಿ ಅವ್ರಿಗೆ ಮ್ಯೂಸಿಕಲಿ ನಾಲೆಜ್ ಇತ್ತು, ಅದನ್ನ ಎಕ್ಸಿಕ್ಯೂಟ್ ಮಾಡುವಂತಹ ಟ್ಯಾಲೆಂಟ್ ಇರೋದು ಬಹಳ ರೇರು ನಮ್ಮ ಇಂಡಸ್ಟ್ರಿಯಲ್ಲಿ. ಅಂಡ್ ಇದನ್ನ ನಿಮ್ಮಲ್ಲಿ ನೋಡಕ್ಕೆ ನಂಗೆ ಬಹಳ ಖುಷಿ ಆಗುತ್ತೆ. ಅಂಡ್ ಪ್ರತಿ ಸಲ ನೀವು ನನಗೆ ಒಂದು ಹಾಡ್ ಕೊಟ್ಟಾಗ ಅದರೇನೋ ಒಂದು ಯುನಿಕ್ನೆಸ್ ಇರುತ್ತೆ. ಅಂಡ್ ಐ ಆಲ್ವೇಸ್ ಲುಕ್ ಫಾರ್ವರ್ಡ್ ಟು ಸಿಂಗಿಂಗ್ ಫಾರ್ ಯು. ಸೊ ನಿಮಗೂ ಅಷ್ಟೇ ಸರ್, ನಿಮ್ಮ ಟ್ಯಾಲೆಂಟ್ಗೆ ತಕ್ಕಂಗೆ ನಿಮಗೆ ಪ್ರಾಜೆಕ್ಟ್ ಸಿಗಲಿ. ಎಲ್ಲ ಹಾಡುಗಳು ಬ್ಲಾಕ್ ಬಸ್ಟರ್ ಆಗಲಿ, ಎಲ್ಲ ಬ್ಲಾಕ್ ಬಸ್ಟರ್ ಸಾಂಗ್ಸ್ಗಳಲ್ಲಿ ಲಾಸ್ಟ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಹೌದು. ಅಂಡ್ ಪ್ರೇಮ್ ಸರ್ನ ಯಾವಾಗಲೂ ಆಫ್ ಸ್ಕ್ರೀನ್ ನೋಡಕ್ಕೆ ತುಂಬಾ ಚಂದ. ಎವರ್ ಹ್ಯಾಂಡ್ಸಮ್, ಎವರ್ ಗ್ರೀನ್, and very good to see you as villain sir. So all the very best. Very much ನಿಮ್ಮ ಭೇಟಿ ಮಾಡಿ ಖುಷಿ ಆಯಿತು. ಅಂಡ್ ಮಹೇಶ್ ಸರ್, ಥ್ಯಾಂಕ್ ಯು ನನ್ನ ಈ ಒಂದು ನನಗೆ ಹಾಡನ್ನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಪ್ರಮೋದ್ ಸರ್ ಹಾಡನ್ನ ಹಾಡಕ್ಕೆ ಕಾಯ್ತಾ ಇದ್ದೆ ನಾನು. ಸೊ ನಿಮ್ಮ ಲಿರಿಕ್ಸ್ ಅಲ್ಲಿ ಈ ಹಾಡು ನೋಡಿ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಸದ್ಯದಲ್ಲೇ ಇನ್ನೊಂದು ಕಾಂಬಿನೇಷನ್ ಒಂದು ಮೆಲಡಿ ಸಿಕ್ಕಿದ್ರೆ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಮಾಧ್ಯಮ ಮಿತ್ರರು, ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಗ್ತಿದೆ ಸಾಂಗ್ ನೋಡಿ. ಮಾಸ್ಟರ್, ಈ ಸಾಂಗು ನನ್ನ ಅಣ್ಣನ ಇಟ್ಕೊಂಡು ಮಾಡಿದ್ರೆ 1.5 ವರ್ಷ ಬೇಕು ಶೂಟ್ ಮಾಡೋಕ್ಕೆ. ಅದು ಏನ್ ಮಾಸ್ಟರ್ ಸ್ಟೆಪ್ಸು, ಅದು ಹಿಂಗೆ ಅಂತ ನಮ್ಗೆ ಏನು ಅನ್ನಕ್ಕೆ ಬರಲ್ಲ. ಅವು ಏನ್ ಸರ್ ಡ್ಯಾನ್ಸ್, ಬ್ಲಾಕ್ ಬಸ್ಟರ್ಸ್ ಡ್ಯಾನ್ಸ್ ಮಾತ್ರ ಸೂಪರ್ ಆಗಿ ಮಾಡಿದ್ರ ಮೇಡಮ್, ನೀವು ಸೂಪರ್ ಆಗಿ ಮಾಡಿದ್ರ. ಆಮೇಲೆ ಕಾಸ್ಟ್ಯೂಮ್ ವಂಡರ್ಫುಲ್ ಆಗಿದೆ. ನನಗೆ ಲೈಫಲ್ಲಿ ಆ ಥರದ ಕಾಸ್ಟ್ಯೂಮ್ ಹಾಕೋಬೇಕಂತ ಆಸೆ, ಹಾಕೊಂಡು ರೋಡಲ್ಲಿ ಹೋಗ್ಬೇಕಂತ. ಬಟ್ ಕಾಸ್ಟ್ಯೂಮ ಹಿಂಗೆ ಮೇಡಮ್, ಸಾರಿ ಮೇಡಮ್, ಕನ್ಫ್ಯೂಸ್ ಆಯಿತು. ಎಸ್, ಭಾಳ ಖುಷಿ ಆಯ್ತು ಮಾಸ್ಟರ್, ಸಾಂಗ್ ಸಾಕಾಗಿದೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು, ಪ್ರೇಮ್ ಸರ್ ಮನೇಲಿ ಎಲ್ಲರ ಜೊತೆಗೂ ನಾನು ಆಕ್ಟ್ ಮಾಡಿದ್ದೀನಿ. ಮಗನ ಜೊತೆ ಗುರು ಶಿಷ್ಯ ಸಿನಿಮಾ ಮಾಡಿದ್ದೆ, ಅವ್ರ ಮಗಳ ಜೊತೆಗೆ ಟಗರು ಪಗಾರ ಮಾಡಿದ್ದೆ, ಸರ್ ಜೊತೆಗೆ ಇವತ್ತು ಸ್ಪಾರ್ಕಲ್ ಇದ್ದೀನಿ, ಇದು ಬಿಟ್ಟು ಇನ್ನೊಂದು ಸಿನಿಮಾ ಮಾಡಿದ್ದೀನಿ. ಇಂಡಿಯಾ ಫ್ಯಾಮಿಲಿ ಜೊತೆ ಆಕ್ಟ್ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು, ಅದೊಂದು ಖುಷಿ ಇದೆ. ಹಾಗೆ ಮತ್ತೆ ನಿಮ್ಮ ಸಿನಿಮಾದಲ್ಲಿ ಮೊದಲನೇ ನಿರ್ದೇಶನದಲ್ಲಿ ನನ್ನೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ. ಹೆಂಗಿದ್ರೆ ರಿಲೇ ತರ ಕೊಟ್ಟಿದ್ದೀರಾ. ಫಸ್ಟ್ ಇಂದ ಇಂಟರ್ವ್ಯೂವರೆಗೂ ಅಣ್ಣ ಹೇಳ್ಕೊಂಡು ಬರ್ತಾನೆ, ಇಂಟರ್ವ್ಯೂವಲ್ಲಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ. ಸೊ ಅದೊಂದು ಖುಷಿ ಇದೆ. ರಿಲೇ ತರ ಅವ್ನು ಬಂದು ದೊಡ್ಡ ಹಿಂಗೆ ಕೊಡ್ತಾನೆ, ನಾ ಇಟ್ಕೊಂಡು ಹೊಡೋದಿದ್ದೀನಿ ಸೆಕೆಂಡ್ ಹಾಫ್. ಸೊ ಅದು ಖುಷಿ ಇದೆ ಅಲ್ಲ. ಪಾತ್ರನೂ ಚೆನ್ನಾಗಿ ಬಂದಿದೆ. ಏನು ಹೇಳಿಲ್ಲ ಹಾಗೇನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಿ. ಸದ್ಯದಲ್ಲೇ ಬರ್ತೀವಿ ಸೆಪ್ಟೆಂಬರ್ 25ಕ್ಕೆ. ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಪ್ರೊಡ್ಯೂಸರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಮಾರಾ ನೀಲಿ ತೋಡ ಆಗ್ತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಪ್ರೊಡಕ್ಷನ್, ಇನ್ನೂ ಒಳ್ಳೆಯದಾಗಿ, ಇನ್ನೂ 10 ಸಿನಿಮಾ ಆಗಲಿ, 100 ಸಿನಿಮಾ ಆಗಲಿ, ಇದೇ ಥರ ನಮ್ಗೆಲ್ಲರಿಗೂ ಕೆಲಸ ಕೊಡಿ ಮಾಸ್ಟರ್. ಥ್ಯಾಂಕ್ ಯು. ಬಂದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮತ್ತೆ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ತುಂಬಾ ಖುಷಿ ಆಗ್ತಿದೆ. ಖಂಡಿತವಾಗ್ಲೂ ಮ್ಯೂಸಿಕ್ ಅಲ್ಲಿ, ಸಾಹಿತ್ಯದಲ್ಲಿ, ಕೊರಿಯೋಗ್ರಫಿ, ಸೆಟ್ಟು ಎಲ್ಲದರಲ್ಲೂ ಒಂದು ಅದ್ಭುತವಾದ ಸ್ಪಾರ್ಕ್ ಇದೆ ಸಾಂಗ್ ಅಲ್ಲಿ.
ಬಹಳ ಖುಷಿ ಆಯ್ತು. ಖಂಡಿತವಾಗ್ಲೂ ಸಿನಿಮಾಕ್ಕೆ ಇದು ಒಳ್ಳೆ ಸ್ಪಾರ್ಕ್ ಸಾಂಗ್ ಆಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಡ್ಯಾನ್ಸ್ ಸರ್ ಹಿಂದ್ಗಡೆ ನನಗೆ ಹೇಳ್ತಿದ್ರು ಇವಾಗ ಟ್ರೆಂಡ್ ಶುರು ಆಗಿದೆ ಏನಂತಂದ್ರೆ ಸಾಂಗ್ ಆದ್ಮೇಲೆ ಒಂದು ಶೇಪ್ ಹಾಕಿ ಅಂತ. ಈಗ ಅವರೇ ಹೇಳಿದ್ರು ನಿಮ್ ಕೈಯಲ್ಲಿ ಆಗಲ್ಲ ಬಿಡಿ ಅಂತ. ಅಂದ್ರೆ ಸಾಧ್ಯನೇ ಇಲ್ಲ ಇದು ಮಾಡಕ್ಕೆ ಒಂದು ವರ್ಷ ಆಗುತ್ತೆ 2 ವರ್ಷ ಆಗುತ್ತೆ. ನಮಗೆ ಮಾತ್ರ ಮುಖ್ಯ ಖಂಡಿತವಾಗ್ಲೂ ಬರೋದು. ಅವರೇ ಹೇಳ್ಬಿಟ್ಟು ನಿಮ್ ಕೈ ಆಗಲ್ಲ ಬಿಡಿ ಸರ್ ಹೇಳಿ ಕಳಿಸಿ ಬರ್ಬೇಕಾದ್ರೆ. ನಿಜವಾಗ್ಲು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅವ್ರು ಹೇಳ್ದಂಗೆ ಡ್ಯಾನ್ಸ್ ಸಾಂಗ್ಗಳು ತುಂಬಾ ಕಮ್ಮಿ ಆಗ್ತಿತ್ತು. ಡ್ಯಾನ್ಸ್ ನಂಬರ್ ತುಂಬಾ ಕಡಿಮೆ ಇದೆ, ಇತ್ತೀಚೆಗೆ ಕಡಿಮೆ ಆಗ್ತಿದೆ. ಅದನ್ನ ಖಂಡಿತವಾಗ್ಲೂ ಈ ಸಾಂಗು ಮತ್ತೆ ಇದರಿಂದ ಇನ್ನೊಂದಿಷ್ಟು ಸಾಂಗ್ಗಳು ಈ ತರ ಡ್ಯಾನ್ಸ್ ಸಾಂಗ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿ ಬರ್ಬೇಕು. ಅವಾಗ ತುಂಬಾ ಖುಷಿ ಆಗುತ್ತೆ. ಅಂತಂದ್ರೆ ನಾವು ಸಿನಿಮಾಗೆ ಬರೋದೇ ಎಂಟರ್ಟೈನ್ಮೆಂಟ್ಗೋಸ್ಕರ, ಅದು ಡ್ಯಾನ್ಸ್ ಕೂಡ ಇನ್ನೂ ಜಾಸ್ತಿ. ಅಪ್ಪುಸರು ಸುಮಾರು ಜನ ನಮ್ಗೆ ನೆನಪಲ್ಲಿ ವಿನೋದ್ ರಾಜ್ಕುಮಾರ್ ಸರ್ ಇದೆಲ್ಲ ನೋಡೋದು ನಮ್ಗೆ ನೆನಪಾಗ್ತದೆ. ಶಶಿಕುಮಾರ್ ಸರ್ ಎಲ್ಲ ಡ್ಯಾನ್ಸ್ ಸುಮಾರು ಜನ ಬಂದು ಥಿಯೇಟರ್ ನೋಡೋರು. ಹಂಗೆ ಇವಾಗ ನೋಡಿದ್ರು ನನಗೆ ತುಂಬಾ ಖುಷಿ ಆಯ್ತು. ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ರೆ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಖಂಡಿತವಾಗ್ಲೂ ಇಡೀ ನಾವು ಇದು ಅಭಿನಂದನೆ ಸಲ್ಲಿಸಬೇಕು ಎಲ್ಲರಿಗೂ, ಮ್ಯೂಸಿಕ್ ಡೈರೆಕ್ಟರ್ಗೆ, ಸಾಹಿತ್ಯ ನಮ್ಮ ಇವರಿಗೆ, ಎಡಿಟರ್ಗೆ, ಆಮೇಲೆ ಸ್ವಾಮಿ ಸರ್ಗೆ, ನಮ್ಮ ಮೂರ್ತಿ ಸರ್ಗೆ ಮತ್ತು ಮೂರ್ತಿ ಸರ್ಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ. ತುಂಬಾ ದಿನ ಒಂದು ಡ್ಯಾನ್ಸ್ ಸಾಂಗ್ ನೋಡಿ ಖಂಡಿತವಾಗ್ಲೂ 25ಗೆ ಏನು ಸೆಪ್ಟೆಂಬರ್ 25 ಖಂಡಿತವಾಗ್ಲೂ ತಿಳಿಲ್ಲ ಕಣ ಖಂಡಿತವಾಗಿ 25ಗೆ ಬಂದೇ ಬರ್ತೀವಿ. ಒಳ್ಳೆ ಏನಂತಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಹಾಗೆ ನಮ್ಮ ಮಾದೇಶರು ಖಂಡಿತವಾಗ್ಲೂ ಒಳ್ಳೆ ವರ್ಕ್ ಮಾಡಿದ್ದಾರೆ. ಅದಕ್ಕೆ ಏನ್ ಬೇಕು ಅದನ್ನ ತುಂಬಾ ತುಂಬಿ ಕೊಟ್ಟಿರೋದು ನಮ್ಮ ಗರಿಮಾ ಮೇಡಮ್ ಮತ್ತೆ ಅವಿನಾಶ್ ಅವರು ಅವ್ರ ಪ್ರೊಡಕ್ಷನ್ ಅಲ್ಲಿ ತುಂಬಾ ತುಂಬಿ ಕೊಟ್ಟಿದ್ದಾರೆ. ಅದನ್ನ ಮತ್ತೆ ಅವ್ರೆಲ್ಲ ತುಂಬಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಖಂಡಿತವಾಗ್ಲೂ 25ನೇ ತಾರೀಕು ಬರ್ತಾ ಇದೆ. ಮಿಸ್ ಮಾಡಿದಾಗ ಏನೇನಿದೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸ್ಪಾರ್ಕ್ ಸಿನಿಮಾ ಮೇಲೆ, ನಮ್ಮ ಕನ್ನಡ ಚಿತ್ರದ ಮೇಲೆ. ಹಾಗೆ ಪ್ರಶ್ನೆ ಇದೆಲ್ಲ ಹೇಳಿದ್ರೆ ಪ್ರೇಮ್ಸ್ ಅದು ತುಂಬಾ ಒಡನಾಟ ಇದೆ. ಆದ್ರೆ ಅವ್ರ ಜೊತೆಗೆ ಆಕ್ಟ್ ಮಾಡಕ್ಕೆ ಅವಕಾಶ ಸಿಕ್ಕಿಲ್ಲ. ಇದರಲ್ಲಿ ಅವ್ರ ವಿರುದ್ಧವಾಗಿ ಆಕ್ಟ್ ಮಾಡಿದ್ದೀನಿ. ಅಂದ್ರೆ ನಾನು ಕೂಡ ಇದರಲ್ಲಿ ಖುಷಿ ಆಗಿದೆ. ನಾನು ಓದೋದು ಕೂಡ ಜರ್ನಲಿಸಮ್, ಇದರಲ್ಲಿ ಕೂಡ ನಾನು ಪತ್ರಕರ್ತನ ಪಾತ್ರ ಮಾಡೋದ್ರಿಂದ ತುಂಬಾ ಹೆಮ್ಮೆಯಿಂದ ಖುಷಿ ಆಗ್ತದೆ. ಅದೇ ಒಂದು ಸಿಕ್ಕಿರೋದು. ಹಾಗಾಗಿ ಸ್ವಲ್ಪ ನಮ್ದು ಕಾಂಬಿನೇಷನ್ ಇದೆ ಸಿನಿಮಾದಲ್ಲಿ, ತುಂಬಾ ಖುಷಿ ಆಕ್ಟ್ ಮಾಡಿದ್ದು. ಅತ್ತೂರಿ ಬರ್ತಾ ಇದೆ 25 ಮನೆಯೊಳಗೆ ಸೆಪ್ಟೆಂಬರ್ 25 ನಿಮ್ಮ ಪ್ರೀತಿ ಪ್ರೋತ್ಸಾಹ. ಥ್ಯಾಂಕ್ ಯು. ಅದಕ್ಕೆ ತುಂಬಾ ಫಾಸ್ಟ್ ಆಗಿದ್ದಾರೆ. ಥ್ಯಾಂಕ್ ಯು. ಸಾರಿ ಸರ್, ಒಬ್ರು ಸ್ವಾಮಿ ಸರ್ ಬಗ್ಗೆ ಮಾತಾಡೋದಿಲ್ಲ ಕನ್ನಡ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಡೈರೆಕ್ಟರ್, ನನ್ನ ಸ್ನೇಹಿತರು, ನಾವೆಲ್ಲ ಒಟ್ಟಿಗೆ ತುಂಬ ವರ್ಷಗಳ ಕಾಲ ಬಂದಿದ್ದು. ಒಂದು ಈ ಸಿನಿಮಾದಲ್ಲಿ ಇದೊಂದು ಸಾಂಗ್ ಮಾತ್ರ ನಾನು ಮಾಡಿರೋದು, ಬೇರೆ ಬೇರೆ ಕೊರಿಯೋಗ್ರಾಫರ್ ಮಾಡಿದ್ದಾರೆ. ಈ ಸಾಂಗ್ ನಾನು ಕೊರಿಯೋಗ್ರಾಫ್ ಮಾಡಿದ್ದೀನಿ. ತುಂಬ ಥ್ಯಾಂಕ್ ಯು ಪ್ರೊಡ್ಯೂಸರ್ಸ್ಗೆ ನನ್ನ ಚಾಯ್ಸ್ ಮಾಡಿದ್ದಕ್ಕೆ, ಆಮೇಲೆ ನನ್ನ ಡೈರೆಕ್ಟರ್ಗೆ. ಮುಖ್ಯವಾಗಿ ಒಂದು ವಿಷಯ ಹೇಳ್ತೀನಿ, ಆಮೇಲೆ ಮಾತಾಡ್ತೀನಿ. ನಮ್ಮ ಸ್ವಾಮಿ ಅವರು ಮೋಸ್ಟ್ಲಿ ನೆಕ್ಸ್ಟ್ ವರ್ಷ ಜೊತೆ ಕೆಲಸ ಮಾಡಲ್ಲ, ಡೌಟ್ ಅನ್ಸುತ್ತೆ. ಇಲ್ಲ, ಯಾಕಂದ್ರೆ ಇದೇ ಫಸ್ಟ್ ಟೈಮ್ ಈ ತರ ಸಾಂಗ್ ನಾನು ಮಾಡಿರೋದು. ಈ ತರ ಕಲರ್ಫುಲ್ ಸೆಟ್ ಆಗಿ ಈ ತರ ಮಾಡಿದ್ರೆ ಫಸ್ಟ್ ಟೈಮ್ ಅಂತ ಹೇಳೋದು. ಅದು ಹೇಳಿರೋದ್ರಿಂದ ಮೋಸ್ಟ್ಲಿ ಸ್ಟೇಟ್ಮೆಂಟ್ ಹೋಗತ್ತದು. ತುಂಬಾ ಚೆನ್ನಾಗಿ ಸ್ವಾಮಿ ಅವರು ನನಗೆ, ನಾನು ಅವ್ರ ಜೊತೆ ತುಂಬಾ ಸಿನಿಮಾಗಳು ಮಾಡಿದ್ವಿ. ಬಟ್ ಈ ಸಿನಿಮಾದಲ್ಲಿ ಒಳ್ಳೆ ಕಾಂಬಿನೇಷನ್ಸ್ ಎಲ್ಲ ವರ್ಕ್ ಮಾಡಿದ್ವಿ. ಈ ಸೆಟ್ ಎಲ್ಲ ಕಾನ್ಸೆಪ್ಟ್ ಎಲ್ಲ ಸ್ವಾಮಿ ಅವ್ರದನ್ನೇ, ಯಾಕಂದ್ರೆ ಚೆನ್ನಾಗಿ ಡಿಸೈನ್ ಮಾಡಿದ್ರು ಸ್ವಾಮಿ ಅವರು ಇದನ್ನ. ಅದ್ರ ಜೊತೆಗೆ ನಮ್ಮ ಹೊಸಮನೆ ಮೂರ್ತಿ ಅವರು ಸೆಟ್ ನ ಈ ಚಿಕ್ಕದಾಗಿದ್ರು ಚೊಕ್ಕಟಾಗಿದ್ರು ನೋಡಕ್ಕೆ ತುಂಬಾ ಗ್ರ್ಯಾಂಡಿಶ್ ಆಗಿ ಕಾಣ್ತಾ ಇತ್ತು. ಅದಕ್ಕೆಲ್ಲ ಅವರೇ ಕ್ರೆಡಿಟ್ಸ್ ಎಲ್ಲ ಅವರಿಗೆ ಹೋಗ್ಬೇಕು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಾಸ್ಟ್ಯೂಮ್ ನಮ್ಮ ಬಾಬು ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಅದಕ್ಕೆ ನಮ್ಮ ಆಮೇಲೆ ಮುಖ್ಯವಾಗಿ ನಮ್ಮ ಲಿರಿಕ್ ರೈಟರು, ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಆಮೇಲೆ ಸಿಂಗರ್. ಯಾಕಂದ್ರೆ ಅವರಿಲ್ಲ ಅಂದ್ರೆ ಈ ಸಾಂಗ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಶರಣ್ ಸರ್ ಅಷ್ಟೇನೆ, ಎಲ್ಲರೂ ಚೆನ್ನಾಗಿ ಮೂಡ್ ಬಂದಿದೆ. ಮೇಯ್ನ್ ಆಗಿ ನಮ್ಮ ಹೀರೋಯಿನ್ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಹೀರೋ ಸಿಕ್ಕಾಪಟ್ಟೆ ಮಿಸ್ತಾ ಇದ್ರು ಕ್ಲಾಸ್ ಅಲ್ಲಿ. ಅಂದ್ರೆ ಹೆವಿ ಪ್ರಾಕ್ಟೀಸ್, ಫುಲ್ ಎನರ್ಜಿ ಕೊಟ್ಟು ಮಾಡ್ತಾ ಇದ್ರು. ಹೀರೋಯಿನ್ ಅಲ್ಲಿ ರಚನೆ ಮಾಡಿ ಬಂದು ಸುಮ್ಮನೆ ಅಯ್ಯೋ ನನ್ಗೆ ಇದಾಗುತ್ತಾ, ಇದು ಮಾಡ್ತೀನ ಅಂತ ಇದ್ರು. ಬಟ್ ಆಮೇಲೆ ಸೆಟ್ ಬಂದು ನೋಡಿದ್ರೆ ಅವ್ರು ಹುಲಿ ಆಗ್ಬಿಟ್ಟಿದ್ದಾರೆ ಅಲ್ಲಿ ಅವ್ರದೇ ಮಿಂಚಿನಲ್ಲಿ ನೋಡಕ್ಕೆ ಸ್ಪಾಟ್ ಅಲ್ಕೊಟ್ರು. ಅವ್ರು ಕರೆಕ್ಟಾಗಿ ಸ್ಪಾಟ್ ಅಲ್ಕೊಟ್ರು. ನಾನು ಏನ್ ಹಿಂಗ್ ನೋಡ್ತಾ ಇದ್ದೀನಿ ಕ್ಲಾಸ್ ಮಾಡಿದ್ರೆ ಮಾಸ್ಟರ್ ಬರುತ್ತಾ ಮಾಸ್ಟರ್, ಇದು ಆಗತ್ತಾ ಮಾಸ್ಟರ್ ನೋಡಿ ಮಾಸ್ಟರ್ ಅಂತ ಹೇಳೋರು. ಆಮೇಲೆ ನೋಡಿದ್ರೆ ಸ್ಪಾಟ್ ಅಲ್ಲಿ ಬಂದು ನೋಡಿದ್ರೆ ಇಬ್ಬರು ಅಷ್ಟು ಚೆನ್ನಾಗಿ ಕೆಮಿಸ್ಟ್ರಿ ವರ್ಕೌಟ್ ಆಯ್ತು. ನಿಜವಾಗ್ಲೂ ಚೆನ್ನಾಗಿ ಅವ್ರಿಬ್ರು ನನ್ನ ನೋಡಿದಾಗ ತುಂಬಾ ಖುಷಿ ಆಯ್ತು. ನಮ್ಮ 20 ವರ್ಷದ ಜರ್ನಿಯಲ್ಲಿ ನಮ್ಗೆ ಸ್ಕೋಪ್ ಸಿಗ್ತಾ ಇದೆ. ಯಾಕಂದ್ರೆ ಡ್ಯಾನ್ಸ್ ಅನ್ನೋದನ್ನ ತುಂಬಾ ಮರ್ತು ಬಿಟ್ಟಿದ್ವಿ ನಾವು. ಅಂದ್ರೆ ಆತರ ಮಾಡೋರು ಬೇಕಾಗಿತ್ತು ನಮ್ಗೆ. ಆತರ ನಮ್ಮ ಹೀರೋ ಸೂಪರ್ ಆಗಿ ಕಾಣ್ತಾರೆ ಮದುವೆಯಾಗಿ. ನಮ್ಮ ಹೀರೋಯಿನ್ ಅಷ್ಟೇನೆ ಈ ಸಾಂಗ್ ಡ್ಯಾನ್ಸರ್ಸ್, ನಮ್ಮ ಡ್ಯಾನ್ಸರ್ಸ್, ನನ್ನ ಅಸಿಸ್ಟೆಂಟ್ಸ್ ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆಮೇಲೆ ಟೋಟಲ್ ಟೀಮ್
ದಯವಿಟ್ಟು ಯಾರೇ ಎಸ್ಟೇಜ್ ಮತ್ತೆ ಚಲಿಸಿ. ಎಲ್ಲರೂ ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಎಡಿಟರ್ ಆಗಿರ್ಬೋದು, ಯಾಕಂದ್ರೆ ಎಡಿಟರ್ ಮೇನ್ ಇಂಪಾರ್ಟೆಂಟ್ ಸಾಂಗಿಗೆ. ಅವರು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನನಗೆ ಇದರಲ್ಲಿ. ಜೊತೆಗೆ ಯೂಸ್ ಜೊತೆಗೆಲ್ಲ ನಿಮಗೆ ಸಾಂಗ್ ಸ್ಟೆಪ್ಸ್ ಹಾಕ್ಸ್ತೀನಿ, ಆಮೇಲೆ ರೀಲ್ಸ್ ಮಾಡಿ ಹಾಕ್ಸ್ತೀನಿ. ನಮ್ಮ ಪ್ರೇಮ್ ಸರ್ ಅವ್ರ ಜೊತೆಗೆ ಒಳ್ಳೆ ಹಿಟ್ ಸಾಂಗ್ಸ್ಗಳು ಮಾಡಿದೀವಿ. ಎಲ್ಲ ಇಟ್ಟಿರೋರು ಇದಾರೆ ಇಲ್ಲಿ. ಇದು ದೊಡ್ಡ ಹಿಟ್ ಆಗ್ಲಿ, ಚೆನ್ನಾಗಿ ಸ್ಪಾರ್ಕ್, ದೊಡ್ಡ ಸ್ಪಾರ್ಕ್ ಆಗಲಿ. ನಮಸ್ಕಾರಗಳು. ಆ್ಯಂಡ್ ನಮ್ಮ ಎಂಟೈರ್ ಟೀಮ್ ಒಂದು ಊರೇ ಸೇರಿದೆ ಈ ಒಂದು ಹಾಡನ್ನ ಮಾಡೋಕ್ಕೆ. ಆ್ಯಂಡ್ ಎಲ್ಲರೂ ಬಂದು ಮಾತಾಡಿದ್ದಾರೆ, ತುಂಬ ಖುಷಿ ಆಯಿತು ಎಲ್ಲರೂ ಬಂದು ಮಾತಾಡೋದು. ಇದು ನನ್ನ ಮೊದಲನೇ ಕಮರ್ಷಿಯಲ್ ಸಾಂಗ್, ಡ್ಯಾನ್ಸ್ ನಂಬರ್, ನನ್ನ ಫಸ್ಟ್ ಪ್ರಾಪರ್ ಡ್ಯಾನ್ಸ್ ನಂಬರ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬಾ ನರ್ವಸ್ನೆಸ್ ಇತ್ತು. ಮುರಳಿ ಮಾಸ್ಟರ್ ಹೇಳಿದಂಗೆ ಒಂದೊಂದು ಚಿಕ್ಕ ಚಿಕ್ಕ ಸ್ಟೆಪ್ಗೂ ಅವ್ರಿಗೆ ಕಾಟ ಕೊಡ್ತಿದೆ, ಸರ್ ಚೆನ್ನಾಗಿ ಬರ್ತಿದೆ, ಚೆನ್ನಾಗಿ ಬರ್ತಿದೆ, ಚೆನ್ನಾಗಿ ಬರ್ತಿದೆ. ಯಾಕಂದ್ರೆ ಆಬ್ವಿಯಸ್ಲಿ ನಿರಂಜನ್ ಅವರು ಅಮೇಸಿಂಗ್ ಡಾನ್ಸರ್ ಆ್ಯಂಡ್ ಎಲ್ಲ ಡಾನ್ಸರ್ಸು ಇದ್ರು ಸ್ಟೇಜ್ ಮೇಲೆ. ಸೊ ಅವ್ರು ಒನ್ ಟೇಕ್ ಎಲ್ಲ ಮುಗಿಸ್ಬಿಡ್ತಾರೆ, ನನ್ನಿಂದ ಇನ್ನೊಂದು ಟೇಕ್ ಆಗಬಾರ್ದು ಅಂತ ಒಂದು ಭಯ ಇತ್ತು ನನಗೆ. ಸೊ ಮುರಳಿ ಮಾಸ್ಟರ್ಗೆಲ್ಲ ಕಾಟ ಕೊಟ್ಟು ಸ್ಟೇಜ್ ಅಲ್ಲಿ ಬಂದ್ಮೇಲೆ, ಸೆಟ್ ಅಲ್ಲಿ ಬಂದ್ಮೇಲೆ ನಂಗೆ ಒಂದಷ್ಟು ಕಾನ್ಫಿಡೆನ್ಸ್ ಬಂದು, ನನ್ ಕಾನ್ಫಿಡೆನ್ಸ್ ಬರೋಕ್ಕೂ ಬೇರೆ ಅವ್ರು ಯಾರಿಗೂ ಕಾನ್ಫಿಡೆನ್ಸ್ ಕೊಟ್ಟಿಲ್ಲ ನಾನು. ಅಂಡ್ ತುಂಬಾ ಖುಷಿ ಆಗ್ತಾ ಇದೆ. ಔಟ್ಕಮ್ ನಂಗೆ ಇಷ್ಟ ಆಗಿದೆ, ಅಮ್ಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್, ಗರಿಮಾ ಮ್ಯಾಮ್, ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಐ ಥಿಂಕ್ ಗರಿಮಾ ಮ್ಯಾಮ್ ಇಡೀ ಸಿನಿಮಾದಲ್ಲಿ ಪ್ರತಿದಿನ ಇರ್ತಾ ಇದ್ರು. ಪ್ರೊಡ್ಯೂಸರ್ಸ್ ಯೂಶ್ಲಿ ಹಂಗೆ ಬರಲ್ಲ, ಬಟ್ ಗರಿಮಾ ಬಂದು ಅವ್ರದೇ ಒಂದು ಎನರ್ಜಿನ ಫಿಲ್ ಮಾಡ್ತಾ ಇದ್ರು ಸೆಟ್ ಅಲ್ಲಿ. ಅಂಡ್ ಮಹಂತೇಶ್ ಸರ್ ಬ್ಯೂಟಿಫುಲ್ ಸಾಂಗ್ ಕೊಟ್ಟಿದ್ದೀರಾ, ಬ್ಯೂಟಿಫುಲ್ ಸಿನಿಮಾ ಕೊಟ್ಟಿದ್ದೀರಾ. ನನ್ನ ನಂಬ್ಕೊಂಡು ನನ್ನ ಮೇಲೆ ಒಂದು ನನ್ನ ಫಸ್ಟ್ ಕಮರ್ಷಿಯಲ್ ಪ್ರಾಜೆಕ್ಟ್ ನ ಕೊಟ್ಟಿದ್ದೀರಾ ನನಗೆ. ಸೊ ನನ್ನ ಕರಿಯರ್ಗೆ ಒಂದು ದೊಡ್ಡ ಪಾತ್ರ ಆಗುತ್ತೆ ಈ ಸಿನಿಮಾ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸ್ವಾಮಿ ಸರ್ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದೀರಾ. ನಾನು ಗ್ಲಾಮರಸ್ ಅಂತ ಏನಾದ್ರು ಹೀರೋಯಿನ್ ಆಗಿ ಗ್ಲಾಮರ್ ಆಗಿ ಕಾಣಿಸ್ತಾ ಇದ್ರೆ ಈ ಸಿನಿಮಾಲೇ ನೀವು ನೋಡ್ತೀರಾ. ಫಸ್ಟ್ ಪ್ರಾಪರ್ ಗ್ಲಾಮರಸ್ ರೋಲ್ ಅಂತಾನೆ ಹೇಳ್ಬೋದು. ಅಂಡ್ ನಿರಂಜನ್, ಐ ಹ್ಯಾಡ್ ಅನ್ ಅಮೇಸಿಂಗ್ ಟೈಮ್ ವರ್ಕಿಂಗ್ ವಿತ್ ಯು. ವೆರಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಅಂಡ್ ನಾವು ಆಕ್ಟ್ ಮಾಡ್ತಾ ಇದ್ದಾಗಲೂ ತುಂಬಾ ಇಂಪ್ರೂವೈಸ್ ಮಾಡ್ಕೊಂಡು ಆಕ್ಟ್ ಮಾಡ್ತಾ ಇದ್ವಿ. ಸೊ ಇಟ್ ವಾಸ್ ನೈಸ್ ಅಂಡ್ ಕಾಂಪಿಟೇಟಿವ್ ಆಕ್ಟಿಂಗ್ ವಿತ್ ಯು. ಅಂಡ್ ರೇಪ್ಸ್ ತುಂಬಾ ಖುಷಿ ಆಯ್ತು ನನ್ನ ಜೊತೆ ಆಕ್ಟ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ವರ್ಕ್ ಬಂದಿದ್ದಕ್ಕೆ. ಅಂಡ್ ಸ್ಟಾರ್ಟಿಂಗ್ ಇಂದಾನೆ ನಿಮ್ ಜೊತೆ ಆಕ್ಟ್ ಮಾಡ್ತಾ ಇದ್ದಾಗ ಅಷ್ಟೇ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸ್ತಾ ಇದ್ರಿ. ಅಂಡ್ ನನ್ನ ಸಿನಿಮಾಲ್ಲಿ ಒಂದಷ್ಟು ಹೈಸ್ ಅಂಡ್ ಲೋಸ್ ಇವೆ. ಲೋಸ್ ಅಲ್ಲಿ ತುಂಬಾ ಇಂಟೆನ್ಸ್ ಆಕ್ಟಿಂಗ್ ಬೇಕಿತ್ತು. ಅವಾಗ ಅವರೇ ನನ್ನ ಖುಷಿ ಮಾಡ್ಬಿಟ್ಟು, ಇಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ, ಚೆನ್ನಾಗಿ ಮಾಡ್ತಿದ್ಯಾ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಿದ್ದೀರಾ ಅಂತೆಲ್ಲ ಹೇಳ್ತಾ ಇದ್ರು. ದಟ್ ಇಸ್ ವೆರಿ ಮೋಟಿವೇಟಿಂಗ್ ಕಮಿಂಗ್ ಫ್ರಮ್ ಯು ಸರ್. ಥ್ಯಾಂಕ್ ಯು. ಅಂಡ್ ಎಲ್ರಿಗೂ ಥ್ಯಾಂಕ್ ಯು ಸರ್. ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ, ಸಚಿನ್ ಕಸೂರ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಫಸ್ಟ್ ಎವರ್ ಕಮರ್ಷಿಯಲ್ ಸಾಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸಂಗೀತ ವೆರಿ ನೈಸ್ ಸಿಂಗಿಂಗ್ ಅಂಡ್ ಐ ಆಮ್ ಸೋ ಗ್ರೇಟ್ಫುಲ್. ನಿಮ್ಮ ವಾಯ್ಸ್ಗೆ ನಾನು ಡಾನ್ಸ್ ಮಾಡ್ತಾ ಇದ್ದೀನಿ ಅಂತ. ಅಂಡ್ ಸರ್ ಪ್ರಮೋದ್ ಸರ್, ಲಿರಿಕ್ಸ್ ಆರ್ ಅಮೇಸಿಂಗ್. ಅಂಡ್ ಯಾರನ್ನಾದ್ರೂ ಮಿಸ್ ಮಾಡಿದ್ರೆ ಐ ಆಮ್ ರಿಯಲಿ ಸಾರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಹಾಡು ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಒಂದಷ್ಟು ಹುಕ್ ಸ್ಟೆಪ್ಸ್ ಬಿಟ್ಟಿದ್ವಿ, ಎಲ್ಲರೂ ಅದ್ರ ಸ್ವಲ್ಪ ಟ್ರೆಂಡ್ ಮಾಡಕ್ ಟ್ರೈ ಮಾಡಿ. ನೆಕ್ಸ್ಟ್ ನೀವು ಮಾಡಿದ್ರೆ ಅವ್ರು ಟ್ರೈ ಮಾಡ್ತಾರೆ. ಎಲ್ಲರೂ ಬಿಡಿ ಮಹಂತೇಶ್ ಅವ್ರ ಹೆಸರು ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ ನೋಡಿ, ಹೇಳ್ತಿದ್ದಾರೆ. ಮಹಂತೇಶ್ ಅವರೇ, ಸಾರಿ ಮಹಂತೇಶ್ ಅವರೇ, ವೆರಿ ನೈಸ್. ಅಂದ್ರೆ ನಮ್ದು ಇಬ್ಬರದ್ದು ಕಾಂಬಿನೇಷನ್ ಇಲ್ಲ, ಬಟ್ ಅವ್ರ ಜೊತೆ ಮುಂಚೆ ಕೆಲಸ ಮಾಡಿದ್ದೀನಿ. ಅಮೇಸಿಂಗ್ ಆಕ್ಟರ್ ಅವರು. ಆನ್ ಸ್ಟೇಜ್ ಆಫ್ ಸ್ಟೇಜ್ ಎರಡರಲ್ಲೂ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಚೆನ್ನಾಗಿ ಕಾಮಿಡಿ ಮಾಡ್ತಿರ್ತಾರೆ. ಸೊ ಇಟ್ ವಾಸ್ ನೈಸ್ ವರ್ಕಿಂಗ್. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ. ಈ ಮೀಡಿಯಾ ಮುಖಾಂತರನೇ ನಾನು ಇಷ್ಟು ದೂರ ಬಂದಿರೋದು ನನ್ನ ಜರ್ನಿಯಲ್ಲಿ. ಇನ್ನು ಮುಂದೆ ನೀವೇ ಕರ್ಕೊಂಡು ಹೋಗ್ಬೇಕು. ಪ್ಲೀಸ್ ನನ್ನ ಸಿನಿಮಾ ಹಾಡನ್ನ ಸಪೋರ್ಟ್ ಮಾಡಿ. ತುಂಬಾ ಖುಷಿಯಾಗಿ ಇಷ್ಟಪಟ್ಟು ಮಾಡಿರೋಂಥ ಹಾಡು. ನೀವೆಲ್ಲರೂ ಸಪೋರ್ಟ್ ಮತ್ತೆ ಆಶೀರ್ವಾದ ನಮಗೆ ಇರಲಿ. ಥ್ಯಾಂಕ್ ಯು. ಬಂದಿರೋ ಎಲ್ಲ ಮಾಧ್ಯಮದವ್ರಿಗೆ, ಪತ್ರಕರ್ತರಿಗೆ, ನನ್ನ ಎಲ್ಲ ಫ್ಯಾನ್ಸ್, ನಮ್ಮ ವಾಯ್ಸ್ ಟೀಮ್, ಥ್ಯಾಂಕ್ ಯು. ಆ್ಯಂಡ್ ನನ್ನ ಸಿನಿಮಾ ತಂಡ, ನನ್ನ ಸಹಕಲಾವಿದರು, ನನ್ನ ಫ್ಯಾಮಿಲಿ, ನನ್ನ ಪ್ರೊಡ್ಯೂಸರ್ಸ್ ಹಾಗೂ ನನ್ನ ಬೆಟರ್ ಹಾಫ್, ಶಿ ಈಸ್ ಆಲ್ಸೋ ಹಿಯರ್. ಸೊ ಎಲ್ರಿಗೂ ಥ್ಯಾಂಕ್ ಯು ಇವತ್ತು ಈ ಪ್ರೋಗ್ರಾಮ್ ಬಂದಿರೋದಕ್ಕೆ. ಈ ಸಾಂಗ್ ಫಸ್ಟ್ ಬರ್ತೀನಿ. ಈ ಸಾಂಗ್ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಎಲ್ಲ ಮಾಡಿ ಮುಗಿಸಿ ಚಿಕ್ಕಪ್ಪಂಗೆ ತೋರಿಸ್ತೀನಿ. ಫಸ್ಟ್ ಒಂದೇ ಮಾತಾಡೋದು, ಎಲ್ಲ ದೊಡ್ಡ ಸ್ಟಾರ್ಗಳಿಗೆ ಈ ಥರ ಸಾಂಗ್ ಮಾಡ್ತಾರೆ, ನಿಮ್ಗೆ ಸಿಕ್ಕಿರೋದು ಅದೃಷ್ಟ ಅಂತ. ಖಂಡಿತ ನನ್ನ ಅದೃಷ್ಟನೇ. ಥ್ಯಾಂಕ್ ಯು.
ಮಾಡ್ತೇವೆ ಸರ್. ಯಾವುದೊಬ್ಬ ಹೀರೋಗೆ ಈ ತರ ಒಂದು ಸೆಟಪ್ ಆಗಿರ್ಲಿ, ಈ ತರ ಒಂದು ಸೆಟ್, ಬಾಬು ಅವ್ರ ಕಾಸ್ಟ್ಯೂಮ್ಸ್, ಸ್ವಾಮಿ ಸರ್ DOP, ಈ ತರ ಅದ್ಭುತವಾದ ಟೆಕ್ನಿಷಿಯನ್ಸ್ ತಂಡ ಸಿಕ್ಕಿ ಒಳ್ಳೆ ಸಾಂಗ್ ಆಗೋದಿದೆಯಲ್ಲ, ಅದು ಶರಣ್ ಸರ್ ಹಾಡಿರುತ್ತೆ, ಇದು ತುಂಬಾನೇ ಖುಷಿ ಕೊಡ್ತು ನನಗೆ. ಅದಕ್ಕೆ ಅಷ್ಟು ಎನರ್ಜಿ ಕಾಣಿಸುತ್ತೆ ಸಾಂಗ್ ಅಲ್ಲಿ. ಆಮೇಲೆ ಇದಕ್ಕೆ ಮೇನ್ ಬಲವಾಗಿ ಒಂದು ಫೌಂಡೇಶನ್ ಆಗಿ ನಿಂತ್ಕೊಂಡಿದ್ದು ನಮ್ಮ ಗರಿಮಾ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಈ ತರ ಒಂದು ಬಜೆಟ್ ಅಲ್ಲಿ ಆಕ್ಚುಲಿ 3 ಸ್ಟೇಡಿಯಂ ಮುಗಿಸ್ಬಿಡ್ತಾರೆ. ಅದನ್ನ ಒಂದು ಸಾಂಗ್ ಮಾಡಿದ್ವಿ. ಡೆಫಿನೆಟ್ಲಿ ಏನಕ್ಕೆ ಅದ ರಿಚ್ನೆಸ್ ಕಾಣ್ತಿರೋದೆ ಅವ್ರು ನಮ್ಮನ್ನು ನಂಬಿದ್ದಕ್ಕೆ. ಸೊ ಈಗ ತುಂಬಾ ಎಲ್ಲಾರ್ದು ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿದೆ, ನಮ್ಮ ಡೈರೆಕ್ಟರ್ ಸರ್ ಮೇಲಿದೆ, ಮಾಂತೇಶ್ ಸರ್ ಮೇಲೆ. ಸೊ ಐ ಥಿಂಕ್ ಈ ಸಾಂಗ್ ಮುಖಾಂತರ ನಿಮ್ಗೆಲ್ಲರನ್ನು ರಂಜಿಸಿದೀವಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಬಂದು ಮುರಳಿ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್ ಫಾರ್ ಒಂದು ಅದ್ಭುತವಾದ ಸ್ಟೆಪ್ಸು. ನನಗೆ ಅದನ್ನೇ ಯಾವಾಗ ಡ್ಯಾನ್ಸರ್ ಆದ್ಮೇಲೆ ಇನ್ನೂ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಮುರಳಿ ಮಾಸ್ಟರ್ ಸಾಕು ಇಷ್ಟು ಸಾಕು ವರ್ಕಾಗುತ್ತೆ ಸುಮ್ಮನೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಅದಾದ್ಮೇಲೆ ಮ್ಯೂಸಿಕ್ ನಮ್ಮ ಸಚಿನ್ ಬಸು ಸರ್. ನಾನು ಒಂದು ಚಿಕ್ಕ ನಿಮ್ದು BGM ಆರಾಮ್ ಮಾಡ್ಬೇಕಾದ್ರೆ ಒಂದು ತೋರಿಸಿದ್ರು. ಏನ್ ಅದ್ಭುತವಾಗಿ ಮಾಡ್ತೀರಾ ಸರ್, ಸುಮ್ಮನೆ ಒಂದು ಡೋರ್ ಕ್ವೀನ್ ಏನಾದ್ರೂ ಒಂದು ಟ್ಯೂನ್ ಮಾಡಿದ್ದೀರಾ ಅಂತ. ಈ ತರದೆಲ್ಲ ತುಂಬಾ ಯುನೀಕ್ ಥಾಟ್ಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದು ಬ್ರಿಲಿಯಂಟ್ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಸರ್, ಥ್ಯಾಂಕ್ ಯು. ಒಂದು ಈ ಸಾಂಗ್ ಅಲ್ಲ, ನೆಕ್ಸ್ಟ್ ಒಂದು ಸಾಂಗ್ ಇದೆ, ಒಂದ್ರ ಮೇಲೆ ಒಂದು ಬಿಡಬೇಕು ಅನ್ನೋದು ನಮ್ಗೆ ಪ್ರಮೋಷನಲ್ ಮಾತಾಡ್ಬೇಕಾದ್ರೆ ಫಸ್ಟ್ ಶಕಲಕನೇ ಈ ಬಾರ್ ಸೆಟ್ ಮಾಡ್ಬಿಟ್ಟಿದೀವಿ. ಈ ನೆಕ್ಸ್ಟ್ ಮಧುರ ಮುಗುಳ್ನಾಗೆ. ಸೊ ಅದ್ರಲ್ಲಿ ಒಂದು 4 ಸಾಂಗ್ಸ್ ಎಲ್ಲರೂ ಚೆನ್ನಾಗಿ ಬಂದಿದೆ ಈ ಸಿನಿಮಾಲಿ. ಮೇನ್ ಕ್ರೆಡಿಟ್ಸ್ ನಮ್ಮ ಮಾಂತೇಶ್ ಸರ್, ನಮ್ಮ ಡೈರೆಕ್ಟರ್ ಸರ್. ಫಸ್ಟ್ ಬಂದಾಗ ನಮ್ಮಿಬ್ರದ್ದು ಒಂದು ಟಗಾಫಾರ್ ಇತ್ತು. ಫಸ್ಟ್ ಒಂದು ಪ್ರೊಡಕ್ಷನ್ ಇತ್ತು, ಅದಾದ್ಮೇಲೆ ಇಲ್ಲ ಆಗ್ಲಿಲ್ಲ, ತುಂಬಾ ವರ್ಷಗಳು ನಮ್ಮಿಬ್ರದ್ದು ಸರ್ ಆಗುತ್ತಾ ಇದು ಸಿನಿಮಾ ಮಾಡ್ತೀವ, ಏನ್ ಕತೆ ಇದು. ಆಮೇಲೆ ಹೆಂಗೋ ಸ್ಟಾರ್ಟ್ ಆಯ್ತು, ನಾ ಹೆಂಗೋ ಒಪ್ಕೊಂಡೆ, ಅವರು ಕನ್ವಿನ್ಸ್ ಮಾಡಿದ್ರು. ಅದಾದ್ಮೇಲೆ ಒಂದು ಸ್ಪಾರ್ಕ್ ಸ್ಟಾರ್ಟ್ ಆಯ್ತು ಸಿನಿಮಾ. ನನ್ನ ಲೈಫಲ್ಲಿ, ನನ್ನ ಕರಿಯರ್ ಅಲ್ಲಿ ಕ್ವಿಕೆಸ್ಟ್ ಸಿನಿಮಾ, ಸ್ಟಾರ್ಟ್ ಅಂಡ್ ಸ್ಟಾಪ್ ಅಂಡ್ ರಿಲೀಸ್, ಸ್ಪಾರ್ಕ್. ಒಂದು ಸಿನಿಮಾನ ಯಾವ ತರ ಮಾಡಬೇಕು, ಯಾವ ತರ ಪ್ಲಾನಿಂಗ್ ಇಟ್ಕೋಬೇಕು, ಯಾವ ತರ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ನಿಜವಾಗ್ಲೂ ಈ ಸಿನಿಮಾ ನನಗೆ ಹೇಳಿಕೊಡ್ತು. ಈ ಸಿನಿಮಾ ತುಂಬಾ ಜನಕ್ಕೆ ಮಾದರಿ ಆಗಬೇಕು. ಯಾಕಂದ್ರೆ ತುಂಬಾ ವರ್ಷಗಳು ಆರ್ಟಿಸ್ಟ್ ರಾಂಗ್ ಟೀಮ್ ಜೊತೆ ಸೇರ್ಕೊಂಡು ತುಂಬಾ ವರ್ಷಗಳು ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. 3 ವರ್ಷ 4 ವರ್ಷ ಸಿನಿಮಾಗಳು ನೆಸೆಸಿಟಿ ಇಲ್ಲ. ಈ ಸಿನಿಮಾ ನಾವು ಮಾಡಿದ್ವಿ 40 ದಿನ, ಆಲ್ಮೋಸ್ಟ್ ಒಂದು 4 to 6 months ಫಿನಿಶ್. ಯಾಕಂದ್ರೆ ನಮ್ಮ ಕಾರ್ಪೊರೇಟ್ ಪ್ಲಾನಿಂಗ್ ಇತ್ತು ನಮ್ಮ ಜೊತೆ. ಸೊ ನಮ್ಮ IT ಟೈಕೂನ್ ಆಗಿರೋ ನಮ್ಮ ಅವಿನಾಶ್ ಸರ್ ಹಾಗೂ ಡೆಫಿನೆಟ್ಲಿ ಅಂಕಿತಾ ವಸಿಷ್ಠ ಮ್ಯಾಮ್ ಅಂಡ್ ದ ಎಂಟೈರ್ ಪ್ರೊಡಕ್ಷನ್ ಟೀಮ್, ಗರಿಮಾ ಮ್ಯಾಮ್, ಎಷ್ಟು ಪರ್ಫೆಕ್ಟ್ ಪ್ಲಾನಿಂಗ್ ಇರುತ್ತೆ. ಈ ಸಾಂಗ್ಗೆ ಏನ್ ಬೇಕು, ಈ ಸೆಟ್ಗೆ ಎಷ್ಟಾಗುತ್ತೆ ತಗೊಳ್ಳಿ, ಮಾಡಿ ಫಿನಿಶ್ ಮಾಡಿ ನಮ್ಗೆ ಕೊಡ್ಬೇಕು, ಇಷ್ಟೇ ದಿನ ನಿಮ್ಗೆ ಕೊಡೋದು. ಅದು ಕರೆಕ್ಟ್ ಆಗಿ ವಿಶ್ವಾಸ ಅವ್ರ ರೈಟ್ ಹ್ಯಾಂಡ್ ಎಲ್ಲ ಮಾಡಿ ನಿಜವಾಗ್ಲೂ ನನ್ಗೆ ಈ ತರ ಆಗುತ್ತೆ. 2 ದಿನ ಮಾಡಿದ್ವಲ್ಲ ಸರ್, ಇದು 2 days ತೋರ್ಸೋರ್ನ ಕೇಳ್ತಾರೆ ಏನ್ ಮಾಡಿದ್ರಿ ಇದನ್ನ ಅಂತ. ಅದನ್ನೇ ಹೇಳಿದ್ರೆ ಕರೆಕ್ಟ್ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಇದ್ರೆ ಎಷ್ಟು ಈಸಿ ಆಗುತ್ತೆ ಸಿನಿಮಾ ಮಾಡೋದು. ಅದಷ್ಟೇ ಬೆನಿಫಿಟ್ ಕೂಡ ಪ್ರೊಡ್ಯೂಸರ್ಸ್ಗೆ. 2 ವರ್ಷ ಮಾಡಿ ರಿಟರ್ನ್ಸ್ ಬರಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದನ್ನೇ 6 ತಿಂಗಳು ಫಾಸ್ಟ್ ಆಗಿ ಮಾಡ್ಕೊಡಿ, ಇನ್ನೂ ಬೇಗ ಆಗುತ್ತೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್, ನಮ್ಮ ಗರಿಮಾ ಅವಿನಾಶ್ ಪ್ರೊಡಕ್ಷನ್ಸ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸರ್. ಅಂಡ್ ಈ ಸಿನಿಮಾ, ಈ ಲೇಬಲ್ ಲಹರಿ ಸಂಸ್ಥೆ, ನಮ್ಮ ಮನೋಹರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಟೈಅಪ್ ಆಗಿ ನಮ್ಮನ್ನು ನಂಬಿ ನಿಮ್ಮ ಬ್ಯಾನರ್ ಅಲ್ಲಿ 1000 ಹಿಟ್ ಸಾಂಗ್ಗಳಿದೆ, ಅದರೊಳಗೆ ಇದೊಂದು ಸೇರ್ಕೊಡುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇದನ್ನ ಹಿಟ್ ನೀವು ಮಾಡಬೇಕು. ಹಾಗೆ ನನ್ನ ತಂಡ ಪ್ರೇಮ್ ಸರ್ ಇಲ್ಲಿದ್ದಾರೆ, ಥ್ಯಾಂಕ್ ಯು ಸರ್. ಅವ್ರು ಅದನ್ನ ಪಕ್ಕದಲ್ಲಿ ಹೇಳ್ತಾ ಇದ್ರು, ಏನಪ್ಪ ನೀನು ನಂದಿನಿ ಅಲ್ಲಿ ಸ್ನಾನ ಮಾಡ್ತೀನಿ ನೀನು ಅಂತ. ಇಲ್ಲ ಸರ್, ನಾರ್ಮಲ್ ನಮ್ಮ ಕಾವೇರಿ ನೀರಲ್ಲೇ ಸ್ನಾನ ಮಾಡೋದು, ಉಳಿಸ್ತಾ ಇದೀವಿ ಸ್ವಲ್ಪ. ಡೆಫಿನೆಟ್ಲಿ ಈಸ್ ಬಿನ್ ಅ ವಂಡರ್ಫುಲ್ ಕೋ ಆಕ್ಟರ್ ಫಾರ್ ಮೀ. ಅಂಡ್ ನನ್ನ ಅಗೇನ್ಸ್ಟ್ ಆಗಿರ್ಲಿ, ಜೊತೆಗಾಗಿರ್ಲಿ, ಏನೋ ಒಂದು ನಮ್ಗೆ ಪ್ರತಿಯೊಂದು ಇಂಪ್ರವೈಸೇಷನ್ ತುಂಬಾ ಹೆಲ್ಪ್ ಮಾಡೋರು ಸರ್. ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಇಂದ ನಾವು ಒಂಚೂರು ಅದನ್ನ ಕಲಿತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅಂಡ್ ರಚನಾ, ಪ್ರಾಕ್ಟೀಸ್ ಇಂದ ಆಗಿರ್ಲಿ, ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಭಯ ಇದೆ, ನಾನು ಡ್ಯಾನ್ಸರ್ ಅಂತ. ನಾನು ಒಂದು ಕಲಿತಾ ಚಿಕ್ಕ ಪುಟ್ಟ ಡ್ಯಾನ್ಸರ್ ತರ. ಬಟ್ ಅವ್ರು ಬಂದು ಆ ಒಂದು ಎನರ್ಜಿ, ಆ ಹುಮ್ಮಸ್ಸು ಕಲಿತು ಪ್ರಾಕ್ಟೀಸ್ ಮಾಡಿ ಸೆಟ್ ನನ್ನ ಎನರ್ಜಿ ಮ್ಯಾಚ್ ಮಾಡೋದು ಇಟ್ ಇಸ್ ನಾಟ್ ಎನ್ ಈಸಿ ಟಾಸ್ಕ್. ಯಾಕಂದ್ರೆ ನಾವು ಅಷ್ಟು ಹೈಟ್ ಅಪ್ ಆಗಿರ್ತೀವಿ, ಮುರಳಿ ಮಾಸ್ಟರ್ ಅಷ್ಟು ಹೈಟ್ ಕೊಡ್ತಾ ಇರ್ತಾರೆ, ಅಷ್ಟು ಎನರ್ಜಿ ಇರ್ತೀವಿ. ಆ ಎನರ್ಜಿ ಮ್ಯಾಚ್ ಮಾಡೋದಿದೆಯಲ್ಲ ಆಸ್ ಅ ಹೀರೋಯಿನ್, ಇಟ್ಸ್ ಅ ವೆರಿ ಗುಡ್ ಬಿಗ್ ಟಾಸ್ಕ್ ಅಂಡ್ ಯು ಡನ್ ಎಕ್ಸಲೆಂಟ್ ಜಾಬ್. ಸೊ ಥ್ಯಾಂಕ್ ಯು ರಚನಾಗೆ. ಹಾಗೂ ನನ್ನ
ಸಹ ಕಲಾವಿದರಾದ ಧರ್ಮಣ್ಣ ಮಹಾಂತೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ಅಲ್ಲಿ. ನೋಡ್ಬೇಕು. ಐ ಥಿಂಕ್ ನೆಕ್ಸ್ಟ್ ಟ್ರೈಲರ್ ಎಲ್ಲ ಅನೌನ್ಸ್ಮೆಂಟ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಹಂತವಾಗಿ. ಸೊ ಆಸ್ ಅ ಹೀರೋ ಒಂದ್ ಕೇಳ್ಕೊಳ್ಳೋದಂದ್ರೆ ನಾನು ಹೀರೋ ಆಗೋ ಕಾರಣ ನನ್ನ ತಂಡ ಪ್ಲಸ್ ನೀವೆಲ್ಲರೂ. ನಾವೊಂದು ನಮ್ಮ ಕೆಲಸ ಕೊಟ್ಟಿದ್ದನ್ನ ಅಚ್ಚುಕಟ್ಟಾಗಿ ಮಾಡ್ತೀವಿ ಹೊರತು ಅದನ್ನ ಪ್ರೋತ್ಸಾಹಿಸಿ ಬೆಳೆಸೋದು ನೀವು. ಸೊ ನಿಮ್ಮಿಂದ ನಾವು ಅದೇನಾದ್ರು ಈ ಸ್ಪಾರ್ಕ್ ಸಿನಿಮಾ ನನ್ನ ಲೈಫಲ್ಲಿ ಫಸ್ಟ್ ಸ್ಪಾರ್ಕ್ ಅಂತ ಅನ್ಕೊಳ್ಳಿ. ನನ್ನ ಡೆಬ್ಯೂ ಸಿನಿಮಾ ಅಂತಾನೆ ಕನ್ಸಿಡರ್ ಆಗಲಿ ಆಸ್ ಆಕ್ಷನ್ ಹೀರೋ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆ. ಇದೇ ಸೆಪ್ಟೆಂಬರ್ 25 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ ಹರಿಸಿ ಹಾರೈಸಿ. ಇದು ನಿಮ್ಮೆಲ್ಲರ ಕೇಳಿ ನಮಗೊಂದಲ್ಲ. ಥ್ಯಾಂಕ್ ಯು ಸೋ ಮಚ್. ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. ಏನೋ ಸರ್ ನೋಡಿ ಒಂದು ಎಡಿಷನ್ ಅದು ತೆಗಿಯೋನು. ಆಕ್ಚುಲಿ ನನ್ನ ಫಸ್ಟ್ ಮೂವಿಯಿಂದ ಒಂದು ಫೋಟೋ ತೆಗ್ದ. ಅವನು ಅದನ್ನೇ ಹೇಳ್ತಾ ಇರ್ತಾನೆ, ನಿಮ್ಮ ಮಗಳದು ತೆಗ್ದ, ನಿಮ್ಮ ಮಗಳದು ತೆಗ್ದು. ನನ್ನ ಮೊಮ್ಮಗಳದು ತೆಗ್ಬಿಡಮ್ಮ. ಎಲ್ರಿಗೂ ನಮಸ್ಕಾರ. ಎಲ್ಲರ ಬಗ್ಗೆನೂ ಮಾತಾಡಿದ್ದಾರೆ. ಇಲ್ಲಿ ಏನು ಸಾಂಗ್ ನೋಡಿದ್ರಿ, ನೀವು ಟೀಸರ್ ನೋಡಿದ್ರಿ, ಎಲ್ಲವೂ ಸಹ ಇಷ್ಟು ಮನಸ್ಸುಗಳು ಆ ಸಿನಿಮಾವನ್ನು ಅಷ್ಟು ಪ್ರೀತಿಸಿದ್ದಾರೆ. ಅದರ ಪ್ರತಿಫಲ ಅದಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಕಾರಣ. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಅವಿನಾಶ್ ಸರ್ ಆ್ಯಂಡ್ ಗರಿಮಾ ಮೇಡಮ್, ಎಂಟೈರ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಫಾರ್ ಕನ್ನಡ ಇಂಡಸ್ಟ್ರಿ ಯು ಪ್ರೊಡ್ಯೂಸ್ ದ ಕನ್ನಡ ಮೂವಿ. ಆ್ಯಂಡ್ ತುಂಬ ಖುಷಿಯಾಗಿದೆ ಏನಂದರೆ ಅವ್ರಿಗಿರೋ ಕಾಂಟ್ಯಾಕ್ಟ್ಗೆ, ಅವ್ರ ಹತ್ರ ಇರೋ ದುಡ್ಡಿಗೆ, ಅವ್ರ ಹತ್ರ ಇರೋ ಪ್ರತಿಭೆಗೆ, ನಾಲೆಡ್ಜ್ಗೆ ಅವರೊಂದು ಹಾಲಿವುಡ್ ಸಿನಿಮಾ ಮಾಡ್ಬೋದು. ಅಷ್ಟು ಕಾಂಟ್ಯಾಕ್ಟ್ ಇದೆ ಅವ್ರಿಗೆ, ಅಷ್ಟು ದುಡ್ಡಿದೆ ಅವ್ರ ಹತ್ರ. ಎಲ್ಲರಿಗಿಂತ ಹೆಚ್ಚಾಗಿ ಅವರೆಲ್ಲ ಬಿಟ್ಟು ನಾನು ಕನ್ನಡ ಸಿನಿಮಾ ಮಾಡ್ತೀನಿ ಅಂತ ಬಂದು ಅದು ಕನ್ನಡದಲ್ಲಿ 16 ಕೋಟಿ ಹಾಕಿ ಒಬ್ಬ ಹೊಸ ಹೀರೋಗೆ ಪ್ರೊಡ್ಯೂಸ್ ಮಾಡೋದಿದೆಯಲ್ಲ, ದಟ್ ಈಸ್ ದ ಗ್ರೇಟ್ ಥಿಂಗ್. ದಯವಿಟ್ಟು ಒಂದು ಚಪ್ಪಳೆ ಬರಲಿ. ನಾನು ಯಾವಾಗಲೂ ಸ್ಟೇಜ್ ಮೇಲೆ ಬಂದಾಗ ಹೇಳ್ತಾ ಇರ್ತೀನಿ, ಇಂಡಸ್ಟ್ರಿ ನಡೀತಾ ಇರೋದು ಹೊಸ ಪ್ರೊಡ್ಯೂಸರ್ಗಳಿಂದ, ಸಣ್ಣ ಪುಟ್ಟ ಪ್ರೊಡ್ಯೂಸರ್ಗಳಿಂದಾನೇ ಹೊರತು ತುಂಬ ದೊಡ್ಡ ದೊಡ್ಡ ಬ್ಯಾನರ್ಗಳಿಂದ ಏನು ಆಗ್ತಾ ಇಲ್ಲ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡಿ, ಅವರು 16 ಕೋಟಿ ಹಾಕಿ ಒಬ್ಬ ಹೊಸ ಹೀರೋಗೆ ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಅವ್ರ ಪ್ಯಾಷನ್ ಎಷ್ಟಿದೆ ಅಂತ. ಎಲ್ಲರೂ ಹೇಳಿದ್ರು ಅವ್ರದ್ದೊಂದು ಕಾರ್ಪೊರೇಟ್ ಸ್ಟೈಲ್ ಇದೆ. ನಿಜಕ್ಕೂ ತುಂಬ ಇಷ್ಟ ಆಗಿದೆ ಅಂದ್ರೆ ಆ ಕಾರ್ಪೊರೇಟ್ ಸ್ಟೈಲ್. ಸೊ ಹಾಗಾಗಿ ಆ ಥರ ಕಾರ್ಪೊರೇಟ್ ಪ್ರೊಡ್ಯೂಸರ್ಗಳು ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ಸೊ ಅದು ನಮ್ಮ ಬಹಳ ದೊಡ್ಡ ಹೆಬ್ಬಯಕೆ. ಅದು ಫಸ್ಟ್ ಸ್ಟೆಪ್ ನಿಮ್ಮಿಂದ ಆಗಿದೆ ಸರ್. ವಿ ವುಡ್ ಲೈಕ್ ಡೂ ಮೋರ್ ಕನ್ನಡ ಮೂವೀಸ್ ಪ್ಲೀಸ್. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಇಟ್ಸ್ ಲೈಕ್ ಆಲ್ರೆಡಿ ತುಂಬ ಅದ್ಭುತವಾದಂಥ ಇಂಡಸ್ಟ್ರಿ. ಯು ಪೀಪಲ್ ಆರ್ ಕಮಿಂಗ್, ಇಟ್ಸ್ ಲೈಕ್ ಒನ್ ಮೋರ್ ಫೆದರ್ ಫಾರ್ ಅವರ್ ಕನ್ನಡ ಇಂಡಸ್ಟ್ರಿ. ರಿಯಲಿ ಐ ಅಪ್ರಿಷಿಯೇಟ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟೈರ್ ಯುವರ್ ಫ್ಯಾಮಿಲಿ. ಮೈ ಲಾರ್ಡ್, ಥ್ಯಾಂಕ್ ಯು ಮೈ ಲಾರ್ಡ್. ಸೊ ನೋ ಸರ್, ಸೊ ಪ್ಲೆಷರ್. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ನಿರಂಜನ್ ಮತ್ತು ರಚನಾ ನಂದಿನಿ ಹಾಲಲ್ಲಿ ಸ್ನಾನ ಮಾಡಿ, ನಂದಿನಿ ಪೇಡ ತಿಂದು, ನಂದಿನಿ ಕೋವಾ ತಿಂದು, ನಂದಿನಿ ಪನ್ನೀರ್ ತಿಂದು, ನಂದಿನಿ ತುಪ್ಪ ಇಲ್ಲ, ತುಪ್ಪ ಕಲರ್ ಸ್ವಲ್ಪ ಬೇರೆ ಆಗುತ್ತೆ ಮೇಡಮ್, ನಂದಿನಿ ಬೆಣ್ಣೆಲ್ ಹಲ್ಲುಚ್ಚಿ, ಈ ಥರ ವೈಟ್ ಏನು ಬರುತ್ತೆ ಅದನ್ನೇ ಹೇಳಬೇಕು. ಕ್ರೀಮ್ ಇದೆಲ್ಲ ಹಿಂಗೆ ಆಗಿ ಸಿನಿಮಾಗೆ ರಿಫ್ಲೆಕ್ಟರ್ಗಳು ಹಾಕಿಲ್ಲ, ಸ್ವಾಮಿ ಲೈಟೇ ಯೂಸ್ ಮಾಡಿಲ್ಲ, ಬರೀ ಅವ್ರ ರಿಫ್ಲೆಕ್ಷನ್ ಅಲ್ಲಿ ಹಂಗೆ ತೆಗೆದುಬಿಟ್ಟಿದ್ದಾರೆ. ಇಬ್ರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ನಿರಂಜನ್ ನಮ್ಮ ಕನ್ನಡದ ಸ್ವಚ್ಛ ಪ್ರತಿಭೆ. ಅದು ಪ್ರವಾಹದಲ್ಲಿ ಕೊಚ್ಕೊಂಡು ಬೇರೆ ಇಂಡಸ್ಟ್ರಿಗೆ ಹೋಗೋದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಕನ್ನಡ ಪ್ರೊಡ್ಯೂಸರ್ಗಳು ಒಂದು ಅಣೆಕಟ್ಟನ್ನ ಹಾಕಿ ಆ ಪ್ರತಿಭೆನ ಇಲ್ಲೇ ಉಳಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರ್ವೈಸ್ ಅವನಿರೋ ಕಲರ್ಗೆ, ಅವನಿರೋ ಹೈಟ್ಗೆ, ಅವನ ಡಾನ್ಸ್ಗೆ, ಫೈಟ್ಗೆ, ಆ್ಯಕ್ಟಿಂಗ್ಗೆ ಗ್ಯಾರಂಟಿ ಯಾರಾದರೂ ಅವನ್ನ ಕಂಕ್ಲಲ್ಲಿ ಇಟ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ. ಅದು ನಮ್ಮ ಭಯ. ಸೊ ಆಗಲೇ ಸಚಿನ್ ಅವ್ರು ಹೇಳಿದಾಗೆ ಕಮರ್ಷಿಯಲ್ ಸಾಂಗ್ಸು, ಕಮರ್ಷಿಯಲ್ ಡಾನ್ಸ್ ಎಲ್ಲ ನೋಡಿ ತುಂಬ ವರ್ಷಗಳಾಗೋಯ್ತು. ನಾವು ಈಗೆಲ್ಲ ರಿಯಲಿಸ್ಟಿಕ್ ಅಂತ ಬರೀ ಮಾಂಟೇಜಲ್ಲೇ ಸಾಂಗ್ಗಳು ಮುಗ್ದೋಗುತ್ತೆ. ಇವತ್ತು ಜೆನ್ಸಿಗೆ ನಾವು ಅಂತ ಕಮರ್ಷಿಯಲ್ ಸಾಂಗ್ಗಳನ್ನ ನಾವು ಕೊಡ್ತಾ ಇಲ್ಲ. ಸೊ ಅದರಲ್ಲಿ ಈ ಒಂದು ಸಿನಿಮಾಗೆ ಮತ್ತೆ ಒಂದು ರೀಸೈಕ್ಲಿಂಗ್ ಥರ ಒಂದು ಕಮರ್ಷಿಯಲ್ ಸಾಂಗ್ನ ಮಾಡಿದ್ದೀರ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಲ್ಲ ಈ ಸಿನಿಮಾಗೋಸ್ಕರ ಕಷ್ಟಪಟ್ಟಂತ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಪ್ಯಾಷನ್ ಆಗಿ ಈ ಸಿನಿಮಾವನ್ನು ಮಾಡಿದ್ದಾರೆ, ಎಂಟೈರ್ ಎಲ್ಲ ಟೀಮು ಸಹ. ಹಾಗಾಗಿ ಇದೇ ಸೆಪ್ಟೆಂಬರ್ 25 ಬರ್ತಾ ಇದ್ದೀರಿ. ಅದು ಹೆಚ್ಚಾಗಿ ನನ್ನ ಗೆಳೆಯ ಶರಣ್ ಈ ಹಾಡನ್ನು ಹಾಡಿದ್ದಾನೆ. ಅವನು ಮುಟ್ಟಿದೆಲ್ಲ ಚಿನ್ನ ಹಾಡಿರೋ ಹಾಡೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. ನಮ್ಮ ಸಚಿನ್ ಅವರು ಇರ್ಬೋದು, ಪ್ರಮೋದ್ ಮರವಂತ್ ಇರ್ಬೋದು, ಮುರಳಿ ಇರ್ಬೋದು, ಎಡಿಟರ್ಸು ಅಂಡ್ ಸಿಂಗರ್ಸು, ಸಂಗೀತ
ಎಲ್ಲರೂ ಸಹ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅಂಡ್ ಮನೋಹರ್ ಸರ್, ನಿಮ್ಮ ಆಶೀರ್ವಾದ, ಇಂಡಸ್ಟ್ರಿನ ಮೊದಲಿಂದ ನೋಡಿರೋರು ನೀವು. ಸರ್, ನಮ್ಮ ನಿರಂಜನ್ ಹೇಳಿದಾಗೆ ಸಾವಿರಾರು ಹಾಡುಗಳಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟಂಥವ್ರು ನೀವು. ನಿಮ್ಮ ಆಶೀರ್ವಾದನೂ ಈ ಸಿನಿಮಾ ಮೇಲಿದೆ. ಒಳ್ಳೇದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಾಧ್ಯಮದವರಲ್ಲಿ ವಿನಂತಿ, ಒಂದು ಎಕ್ಸ್ಟ್ರಾ ಸಪೋರ್ಟ್, ಒಂದೆರಡು ಸಾಲು ಎಕ್ಸ್ಟ್ರಾ ಬರೆಯೋದಿರ್ಬೋದು, ಒಂದೆರಡು ರೀಲ್ ಎಕ್ಸ್ಟ್ರಾ ಹಾಕೋದಿರ್ಬೋದು, 2 ಮಾತು ಹೆಚ್ಚಿಗೆ ಮಾತಾಡೋದಾಗ್ಬೋದು. ಈ ಸಿನಿಮಾ ಬಗ್ಗೆ ಸ್ಪೆಷಲ್ ಆಗಿ ಮಾಡಿ, ಯಾಕಂದರೆ ಈ ಸಿನಿಮಾ ಬಹಳಷ್ಟು ಜನಕ್ಕೆ ಭವಿಷ್ಯ ನಿರ್ಧಾರ ಆಗುವಂಥ ಸಿನಿಮಾ. ನಿರಂಜನ್ ಸಿನಿಮಾ ಸೂಪರ್ ಸ್ಟಾರ್ ಅಂತ ಒಂದು ಸಿನಿಮಾಗೆ ನಾನೇ ಮುಹೂರ್ತಕ್ಕೆ ಹೋಗಿದ್ದೆ ಚೀಫ್ ಗೆಸ್ಟ್ ಆಗಿ. ಆ ಸಿನಿಮಾಯಿಂದ ನಾವು ಸೂಪರ್ ಸ್ಟಾರ್ ಆಗಿಲ್ಲ, ಬಟ್ ಈ ಸಿನಿಮಾಯಿಂದ ಡೆಫಿನೆಟ್ ಆಗಿ ಹೇಳ್ತೀನಿ ಅವ್ನು ಸೂಪರ್ ಸ್ಟಾರ್ ಆಗೇ ಆಗ್ತಾನೆ. ನಿಮ್ಮ ಚಿಕ್ಕಪ್ಪನ ಮೀರಿಸುವಂತ ಪ್ರತಿಭೆ ನೀನು ಹಾಕ್ಬೇಕು ಅನ್ನೋದು ನಮ್ಮ ಆಸೆ. ಸೊ ಹಾಗಾಗ್ಲಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗ್ಲಿ. ಒನ್ಸ್ ಅಗೇನ್ ಲವ್ ಯು. ಥ್ಯಾಂಕ್ ಯು ಸೋ ಮಚ್.